ನಮಸ್ಕಾರ. ಸತ್ಯ ಸರಸ್ವತಿ ಅಡುಗೆ ಮನೆಗೆ ಸ್ವಾಗತ. ನಾನು ಭಾರ್ಗವಿ. ಇವತ್ತು ಬೂದುಗುಂಬಳಕಾಯಿ ಹುಳಿ ಮಾಡ್ತಿದ್ದೀನಿ. ಬೂದುಗುಂಬಳಕಾಯಿ ಹುಳಿ ಮಾಡೋದಕ್ಕೆ ಅದನ್ನು ತರಕಾರಿನ ಹೇಗೆ ಬೇಯಿಸ್ಕೊತೀನಿ ತೋರಿಸ್ತೀನಿ. ನೋಡಿ, ಒಂದು ಮುಕ್ಕಾಲು ಕೆ ಜಿ ನಾನು ಮುಕ್ಕಾಲು ಕೆ ಜಿ ಬೂದುಗುಂಬಳಕಾಯಿ ತೊಗೊಂಡಿದ್ದೀನಿ. ಚೆನ್ನಾಗಿ ತೊಳೆದು ಇಟ್ಕೊಂಡಿದ್ದೀನಿ. ಇದನ್ನು ಹೆಚ್ಕೋತೀನಿ. ಬೂದುಗುಂಬಳಕಾಯಿ ತಿರುಳನ್ನು ನಾವು ದೋಸೆಗೆ ಇದಕ್ಕೆಲ್ಲ ಉಪಯೋಗಿಸ್ಕೋಬೋದು. ದೋಸೆ ಮಾಡೋದಕ್ಕೆ ರುಬ್ಬವಾಗ ಅದನ್ನು ಹಾಕಿ ರುಬ್ಕೊಂಡು ದೋಸೆ ಮಾಡಿದ್ರೆ ರುಚಿಯಾಗಿರುತ್ತೆ, ದೋಸೆ ಚೆನ್ನಾಗಿ ಬರುತ್ತೆ. ಈ ಸಿಪ್ಪೆನ ಅದನ್ನು ಬಿಸಿಲಲ್ಲಿ ಚೆನ್ನಾಗಿ ಸಣ್ಣದಾಗಿ ಹೆಚ್ಚಿಬಿಟ್ಟು ಬಿಸಿಲಲ್ಲಿ ಒಣಗಿಸಿ ಆಮೇಲೆ ಅದನ್ನು ಎಣ್ಣೆನಲ್ಲಿ ಕರೆದು ಅದನ್ನು ಉಪ್ಪು ಖಾರ ಹಾಕಿ ತಿನ್ನೋಕ್ಕೆ ತುಂಬ ಚೆನ್ನಾಗಿ ಗರ್ಗರಿಯಾಗಿ ಚೆನ್ನಾಗಿರುತ್ತೆ. ನೋಡಿ, ಇವಾಗ ಇದನ್ನೆಲ್ಲ ತರಕಾರಿನ ಅಂದರೆ ಬೂದುಗುಂಬಳಕಾಯಿನೆಲ್ಲ ಸಣ್ಣ ಹೋಳಾಗಿ ಹೆಚ್ಕೋತಿದ್ದೀನಿ. ಎಲ್ಲದನ್ನು ಒಂದೇ ಸಮನಾಗಿ ಹೆಚ್ಕೊಂಡೆ. ಇದನ್ನು ನೋಡಿ, ಸಿಪ್ಪೆ ಎಲ್ಲ ಚೆನ್ನಾಗಿ ತೆಕ್ಕೋಬೇಕು. ಹೆಚ್ಕೊಂಡು ಅದನ್ನು ನಾನು ಹೇಗೆ ಬೇಯಿಸ್ತೀನಿ ತೋರಿಸ್ತೀನಿ. ತುಂಬ ಚೆನ್ನಾಗಿರುತ್ತೆ. ಈ ಥರ ಒಂದು ಮಾಡಿದಾಗ ನಿಮಗೆ ಹೋಳು ತಿನ್ನೋದಕ್ಕೆ, ಅದಕ್ಕೆ ಉಪ್ಪು ಖಾರ ಹುಳಿ ಎಲ್ಲ ಹೀರ್ಕೊಂಡಾಗ ತಿನ್ನೋದಕ್ಕೆ ತುಂಬ ಚೆನ್ನಾಗಿರುತ್ತೆ. ನೋಡಿ, ಎಲ್ಲ ಹೆಚ್ಕೊಂಡೆ. ಇವಾಗ ನಾನು ಬೇಳೆ ಜೊತೆಯಲ್ಲಿ ಹೇಗೆ ಬೇಯಿಸ್ತೀನಿ ತೋರಿಸ್ತೀನಿ. ಇವಾಗ ಬೇಳೆ ನೋಡಿ, ಒಂದು ಪಾತ್ರೆಯಲ್ಲಿ ನಾನು ತೊಗರಿ ಬೇಳೆ ಚೆನ್ನಾಗಿ ತೊಳೆದು ಅದಕ್ಕೆ ನೀರು ಎಣ್ಣೆ ಅರಿಶಿನ ಹಾಕಿಟ್ಟಿದ್ದೀನಿ. ಅದ್ರ ಮೇಲೆ ನಾನು ಈ ತೂತು ತಟ್ಟೆ ಇಡ್ತೀನಿ. ತೂತು ತಟ್ಟೆ ಮೇಲೆ ಈ ಒಂದು ಬೂದುಗುಂಬಳಕಾಯಿ ಹೋಳುಗಳನ್ನೆಲ್ಲ ಹಾಕ್ತೀನಿ. ಹೋಳುಗಳನ್ನೆಲ್ಲ ಹಾಕಿ ನೋಡಿ, ಎಲ್ಲ ಒಂದು ಹಾಕಿಬಿಟ್ಟು ನಾನು ಇವತ್ತು ನಲ್ಲಿಕಾಯಿನೂ ಬೇಯಿಸೋಕೆ ಇಡ್ತಾಯಿದ್ದೀನಿ. ನಮ್ಮ ಮನೆಯಲ್ಲಿ ದಿವಸ ನಲ್ಲಿಕಾಯಿ ನಮ್ಮ ಅತ್ತೆ ತಿಂತಾರೆ, ನಾವುಗಳು ತಿಂತೀವಿ. ಆರೋಗ್ಯಕ್ಕೆ ಒಳ್ಳೆಯದು ಅಂದರೆ ತುಂಬ ಜಾಸ್ತಿ ಅಲ್ಲ, ಒಂದು ಸ್ವಲ್ಪ ಸ್ವಲ್ಪ ತಿಂತೀವಿ. ಇವಾಗ ಅದನ್ನು ಒಂದು 4ರಿಂದ 5 ನಲ್ಲಿಕಾಯಿನ ಒಂದು ಬಟ್ಲಲ್ಲಿ ಇಟ್ಬಿಟ್ಟು ಬೇಯಿಸೋಕೆ ಇಡ್ತಿದ್ದೀನಿ. ಇದನ್ನು ಒಂದು ಕುಕ್ಕರಲ್ಲಿಟ್ಟು ಕೂಗಿಸ್ಕೊತೀನಿ. ಒಂದು 4ರಿಂದ 5 ವಿಜಿಲ್ ಆದರೆ ಸಾಕು, ಚೆನ್ನಾಗಿ ಬೇಯುತ್ತೆ. ಕೆಳಗಡೆ ಬೇಳೆ ಬೆಂದಿರುತ್ತೆ. ಅದು ತಟ್ಟೆ ಮೇಲೆ ನಾವು ಹೋಳುಗಳನ್ನೆಲ್ಲ ಹೆಚ್ಚಾಕಿದ್ವಲ್ಲ, ಬೂದುಗುಂಬಳಕಾಯಿ ಹೋಳು ನೋಡಿ, ಅದು ಚೆನ್ನಾಗಿ ಬೆಂದಿರುತ್ತೆ. ನಲ್ಲಿಕಾಯಿ ತುಂಬ ಸಾಫ್ಟಾಗಿ ತುಂಬ ಚೆನ್ನಾಗಿರುತ್ತೆ. ಇದನ್ನು ಜ್ಯೂಸ್ ಮಾಡೋಕ್ಕೆ ತುಂಬ ಚೆನ್ನಾಗಿರುತ್ತೆ. ನೋಡಿ, ಅದನ್ನೆಲ್ಲ ತೆಕ್ಕೊಂಡೆ. ಬೇಳೆ ಎಲ್ಲ ಮೇಲಿನ ತಿಳಿಯೆಲ್ಲ ತೆಗೆದು ಸಾರು ಮಾಡೋದಕ್ಕೆ ಇಟ್ಕೊಂಡೆ. ಗಟ್ಟಿಯಾಗಿರೋ ಬೇಳೆನ ಹುಳಿ ಮಾಡೋದಕ್ಕೆ ಇಟ್ಕೊಂಡೆ. ನಿಮ್ಗೆ ಈ ಥರ ಬೇಯಿಸಿದಾಗ ಸಾರು ತುಂಬ ಚೆನ್ನಾಗಿರುತ್ತೆ, ತುಂಬ ರುಚಿಯಾಗಿರುತ್ತೆ. ಈ ಥರ ಒಂದು ಬೇಯಿಸಿದಾಗ ಈ ತರಕಾರಿ ಅಂಶ ಎಲ್ಲ ಕೆಳಗಡೆ ತಟ್ಟೆನಲ್ಲಿ ನಾವು ಇಟ್ಟು ಬೇಯಿಸಿದಾಗ ಕೆಳಗಡೆ ಆ ಬೇಳೆ ಜೊತೆಯಲ್ಲಿ ಇದಾಗಿರುತ್ತಲ್ಲ, ಹಾಗಾಗಿ ನಿಮಗೆ ನೀವು ಹುಳಿನೂ ಚೆನ್ನಾಗಿರುತ್ತೆ, ಸಾರು ಚೆನ್ನಾಗಿರುತ್ತೆ. ನಾನಿವಾಗ ಒಂದು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದೆ. ಇವಾಗ ಹುಳಿ ಪುಡಿ ಹಾಕ್ತಾಯಿದ್ದೀನಿ. ಹುಳಿ ಪುಡಿ ನಾನು ಹೇಗೆ ಮಾಡಿದೆ ಅನ್ನೋದನ್ನು ನಾನು ವಿಡಿಯೋ ಮಾಡಿ ಹಾಕಿದ್ದೀನಿ, ನೋಡಿ. ಅದನ್ನು ಡಿಟೈಲಾಗಿ ನಾನು ತೋರಿಸಿದ್ದೀನಿ. ಇವಾಗ ಉಪ್ಪು ಹಾಕಿದೆ, ಹುಳಿ ಪುಡಿ ಹಾಕಿದೆ. ಇವಾಗ ಅದಕ್ಕೆ ಬೇಕಾದಷ್ಟು ನೀರು ಹಾಕ್ತೀನಿ. ತುಂಬ ಗಟ್ಟಿ ಇತ್ತು, ಹಾಗಾಗಿ ಅದಕ್ಕೆ ಒಂದು ಸ್ವಲ್ಪ ನೀರು ಹಾಕ್ತಿದ್ದೀನಿ. ಸ್ವಲ್ಪ ಕುದಿಯೋಕೆ ಬಿಡ್ತೀನಿ. ನಾನು ಇನ್ನೂ ಹುಣಸೆಹಣ್ಣು ಹಾಕಿಲ್ಲ, ಹುಣಸೆಹಣ್ಣು ಹಾಕಬೇಕು. ಕೆಲವರು ಇದಕ್ಕೆ ಒಂದು ಸ್ವಲ್ಪ ಬೆಲ್ಲನೂ ಹಾಕ್ತಾರೆ. ನಮ್ಮ ಮನೆಯಲ್ಲಿ ಬೆಲ್ಲ ಹಾಕೋದಿಲ್ಲ, ಯಾರಿಗೂ ಅಷ್ಟು ಇಷ್ಟ ಆಗಲ್ಲ, ಹಾಗಾಗಿ ಹಾಕಲ್ಲ. ನಿಮಗೆ ಬೇಕಾದರೆ ಒಂದು ಸ್ವಲ್ಪ ಬೇಕು ಅನಿಸಿದ್ರೆ ಹಾಕಿ, ಚೆನ್ನಾಗಿರುತ್ತೆ, ಅದು ಒಂಥರ ಚೆನ್ನಾಗಿರುತ್ತೆ. ಇವಾಗ ಒಂದು ಸ್ವಲ್ಪ ನೋಡಿ ಕುದೀತಿದೆ, ಹುಣಸೆಹಣ್ಣು ಹಾಕ್ತೀನಿ. ಹುಣಸೆಹಣ್ಣು ರಸ ಇಟ್ಕೊಂಡಿದ್ದೆ, ಅದನ್ನು ಹಾಕ್ತಿದ್ದೀನಿ. ಇವಾಗೆಲ್ಲ ಹಾಕಿದೆ. ಇನ್ನೂ ಯಾಕಪ್ಪ ತರಕಾರಿ ಹಾಕಿಲ್ಲ ಅಂದ್ಕೊಳ್ತಿದ್ದೀರಾ, ಇವಾಗ ಹಾಕ್ತೀನಿ ಅದನ್ನು. ನೋಡಿ, ಇವಾಗ ಅದನ್ನು ಬೆಂದಿದೆ. ಇವಾಗ ನೋಡಿ, ಆ ಬೆಂದಿರೋದು ಎಷ್ಟು ಚಿಕ್ಕದಾಗಿದೆ. ನಿಮಗೆ ಅದು ನಾನು ಎಲ್ಲ ಹುಳಿಗೆ ಹಾಕಿದ ಮೇಲೆ ನಿಮ್ಗೆ ಅದು ಎಲ್ಲ ಹೀರ್ಕೊಂಡು ಆ ಒಂದು ಇದರಲ್ಲಿ ಕುದ್ದ ಮೇಲೆ ಚೆನ್ನಾಗಿ ತರಕಾರಿ ಉಪ್ಪು ಖಾರ ಎಲ್ಲ ಹೀರ್ಕೊಂಡು ತುಂಬ ಚೆನ್ನಾಗಿ ದಪ್ಪಕ್ಕಾಗುತ್ತೆ. ತಿನ್ನೋಕ್ಕಂತೂ ತುಂಬ ಚೆನ್ನಾಗಿರುತ್ತೆ. ನೋಡಿ, ಗೊತ್ತಾಗ್ತಿದೆ ನಿಮಗೆ. ಅದಕ್ಕೊಂಚೂರು ಕರಿಬೇವು ಹಾಕಿ ಇಂಗು ಸಾಸಿವೆ ಒಗ್ಗರಣೆ ಒಂದು 2-3 ನಿಮಿಷ ಚೆನ್ನಾಗಿ ಕುದಿಸಿದ್ಮೇಲೆ ಇಂಗು ಸಾಸಿವೆ ಕರಿಬೇವು ಒಗ್ಗರಣೆ ಹಾಕಿ ಮುಚ್ಚಿಟ್ಟೆ. ಬೂದುಗುಂಬಳಕಾಯಿ ಹುಳಿ ರೆಡಿ ಆಯಿತು. ಇವಾಗ ನಮ್ಮ ಅತ್ತೆ ಮಾತಾಡ್ತಾರೆ, ನಾ ಈ ರೀತಿ ಮಾಡ್ತೀನಲ್ಲ ಬೂದುಗುಂಬಳಕಾಯಿ ಹುಳಿನ ನಮ್ಮ ಮನೆಯಲ್ಲಿ ಈ ಥರ, ನಿಮ್ಗೇನು ಅನಿಸುತ್ತೆ ಹೇಳಿ.
ನಮ್ಮ ಅತ್ತೆ ಮಾತಾಡ್ತಾರೆ. ಇದು ಚೆನ್ನಾಗಿತ್ತು. ಕಾರಣ ಏನು ಅಂದರೆ ತೀರಾ ಇದು ನಾರ್ಮಲಾಗಿ ಬೇಯಿಸೋ ಹಂಗೆ ಬೇಯಿಸ್ಬಿಟ್ರೆ ಚೆನ್ನಾಗಿ ಬೆಂದು ಹೋಗುತ್ತೆ. ಅದು ಜೊತೆಗೆ ಉಪ್ಪಂತೂ ತುಂಬ ಹೀರ್ಕೊಂಡ್ಬಿಡುತ್ತೆ. ಅದೆರಡು ಪ್ರಾಬ್ಲಮ್ ಅದರಲ್ಲಿ. ಈ ಥರ ಮಾಡಿದರೆ ಉಪ್ಪು ಹೀರ್ಕೊಳ್ಳೂ ಇಲ್ಲ. ಕೊನೆಯಲ್ಲಿ ಹಾಕೋದ್ರಿಂದ ಕೊನೆಯಲ್ಲೂ ಹಾಕಿದ್ರಿಂದ ಅದಾದರೆ ಕೊನೆಯಲ್ಲಿ ಹಾಕಿದ್ರೂ ಹೀರ್ಕೊಂಡ್ಬಿಡುತ್ತೆ. ಹೀರ್ಕೊಳುತ್ತಾ? ಹಾಂ ಹಾಂ. ಇದು ತುಂಬ ಸರಿಯಾಗಿತ್ತು, ಚೆನ್ನಾಗಿತ್ತು ಇದು. ಆಮೇಲೆ ಅದು ಒಗ್ಗರಣೆಯಲ್ಲಿ ಬೇಯಿಸಿದ್ರೆ ನಿಜ ನಮಗೆಲ್ಲ ಆಗತ್ತೆ, ನಿಮಗೆ ಅದು ಆಗೋದಿಲ್ಲ. ಅಲ್ಲ, ಒಗ್ಗರಣೆಯಲ್ಲಿ ಬೇಯಿಸಿದ್ರು ಈ ಥರ ಮೆತ್ತಗಾಗಲ್ಲ, ಇರೋದಿಲ್ಲ. ಚೆನ್ನಾಗಿರುತ್ತೆ ಈ ಥರ. ಅದರಿಂದ ಮಾಡೋ ಸಾರು ತುಂಬ ಚೆನ್ನಾಗಿರುತ್ತೆ. ಹೌದು. ಜೊತೆಯಲ್ಲಿ ಬೇಳೆ ಜೊತೆ ತಟ್ಟೆ ಹೋಲಿರೋ ತಟ್ಟೆಯಲ್ಲಿ ಇಟ್ಟು ಬೇಯಿಸೋದ್ರಿಂದ ಸಾರು ತುಂಬ ಆ ಎಸೆನ್ಸ್ ಎಲ್ಲ ಅದಕ್ಕೆ ಸೇರಿರೋದ್ರಿಂದ ಚೆನ್ನಾಗಿರುತ್ತೆ. ನೋಡಿ, ಥ್ಯಾಂಕ್ ಯು. ನೋಡಿ, ನಿಮ್ಮನೆಯಲ್ಲೂ ಈ ಥರ ಒಂದು ಹುಳಿ ಮಾಡಿಕೊಂಡು ತಿಂದು ನನಗೆ ತಿಳಿಸಿ. ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ. ತುಂಬ ಚೆನ್ನಾಗಿರುತ್ತೆ, ಮಾಡ್ಕೊಳ್ಳಿ. ಥ್ಯಾಂಕ್ ಯು.